ರಾಮು ಎಂಬ ಹುಡುಗ ಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿರುತ್ತಾನೆ. ಅವನು ತನ್ನ ಮಾವನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಆದರೆ ಅವನಿಗೆ ತನ್ನದೇ ಆದ ಸ್ವಂತ ಉದ್ಯೋಗ ಪ್ರಾರಂಭ ಮಾಡಿ ಚೆನ್ನಾಗಿ ದುಡಿಯಬೇಕು ಎಂಬ ಆಸೆ ಇರುತ್ತದೆ. ಹೀಗೆ ಒಂದು ದಿನ ಅವನು ತನ್ನ ಮಾವನೊಂದಿಗೆ ತರಕಾರಿ ತರಲು ಹೋಗಿರುತ್ತಾನೆ. ಆಗ ಮಾವ ತರಕಾರಿ ಖರೀದಿಸುವುದನ್ನು ನೋಡಿ ಅವರ ಬಳಿ ಕೇಳುತ್ತಾನೆ, ನೀವು ಯಾಕೆ ಪ್ರತಿದಿನ ತರಕಾರಿಗಳನ್ನು ತೆಗೆದುಕೊಂಡು ಹೋಗುತ್ತೀರಾ? 2-3 ದಿನಕ್ಕೆ ಆಗುವಷ್ಟು ತರಕಾರಿಗಳನ್ನು ಒಂದೇ ದಿನ ಖರೀದಿಸಬಹುದಲ್ಲವೇ ಅಂತ. ಆಗ ಅವನ ಮಾವ, ನಾವು ಗ್ರಾಹಕರಿಗೆ ಉತ್ತಮ ಆಹಾರಗಳನ್ನು ನೀಡಬೇಕು. ಹಾಗಾಗಿ ಪ್ರತಿದಿನ ಫ್ರೆಶ್ ಆದ ತರಕಾರಿಗಳಿಂದ ಅಡುಗೆ ಮಾಡಬೇಕು. ಮತ್ತು ತರಕಾರಿಗಳನ್ನು ಪ್ರತಿದಿನ ಖರೀದಿಸುವುದರಿಂದ ಅವುಗಳು ಹಾಳಾಗುವುದು ತಪ್ಪುತ್ತದೆ. ಇದರಿಂದ ನಮಗೆ ಲಾಭ ಕೂಡ ಹೌದು ಎಂದು ಉತ್ತರಿಸುತ್ತಾರೆ. ರಾಮು ತುಂಬಾ ವರ್ಷಗಳಿಂದ ಅವರೊಂದಿಗೆ ಕೆಲಸ ಮಾಡುತ್ತಿದ್ದರಿಂದ ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದ. ಅವನ ಪ್ರತಿ ತಿಂಗಳ ಸಂಬಳಗಳನ್ನು ಕೂಡಿಟ್ಟು ತನ್ನದೇ ಆದ ಸ್ವಂತ ಹೋಟೆಲ್ ಅನ್ನು ಪ್ರಾರಂಭಿಸುತ್ತಾನೆ. ಅವನ ಹೋಟೆಲ್ ಬಗ್ಗೆ ಊರಿನ ಜನರೆಲ್ಲ ತುಂಬಾ ಹೊಗಳಲು ಆರಂಭಿಸುತ್ತಾರೆ. ಹಾಗೆ ಅವನು ಹಲವಾರು ಜನರಿಗೆ ಕೆಲಸ ಸಹ ಕೊಡುತ್ತಾನೆ. ಅವನ ಹೋಟೆಲ್ನಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತಿರುತ್ತದೆ. ಹಾಗೆ ಹಲವಾರು ಗ್ರಾಹಕರು ಸಹ ಬರುತ್ತಾರೆ. ಅವನಿಗೆ ಕೆಲಸ ಮಾಡಲು ಜನರು ಬೇಕಾಗಿರುತ್ತಾರೆ. ಅದೇ ಸಮಯಕ್ಕೆ ಬೇರೆ ರಾಜ್ಯದಿಂದ ರವಿ ಎಂಬ ಒಬ್ಬ ಹುಡುಗ ರಾಮು ಬಳಿ ಬಂದು ಕೆಲಸ ಕೇಳುತ್ತಾನೆ. ನನಗೆ ಕೆಲಸ ಬೇಕಿದೆ, ತಾಯಿಗೆ ತುಂಬಾ ಕೆಮ್ಮು ಹಾಗೂ ನನ್ನ 2 ತಂಗಿಯರ ಮದುವೆ ಮಾಡಬೇಕಿದೆ. ಹಾಗಾಗಿ ದಯವಿಟ್ಟು ನನಗೆ ಕೆಲಸ ಕೊಡಿ ಎಂದು ಕೇಳಿಕೊಳ್ಳುತ್ತಾನೆ. ರಾಮುವಿಗೂ ಸಹ ಕೆಲಸಕ್ಕೆ ಜನರ ಅವಶ್ಯಕತೆ ಇದ್ದರಿಂದ ಅವನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾನೆ. ಪ್ರತಿದಿನ ಸರಿಯಾಗಿ ಕೆಲಸ ಮಾಡಬೇಕು, ಊಟ ಹಾಗೂ ಉಳಿದುಕೊಳ್ಳಲು ನಾನು ವ್ಯವಸ್ಥೆ ಮಾಡುವೆ ಎಂದು ರಾಮು ಹೇಳುತ್ತಾನೆ. ತನ್ನ ಬಳಿ ಕೆಲಸ ಮಾಡುವವರನ್ನು ತನ್ನ ಸ್ವಂತ ಕುಟುಂಬದವರಂತೆ ನೋಡಿಕೊಳ್ಳುತ್ತಿದ್ದ ರಾಮು, ಅವರಿಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ತನ್ನ ಸ್ವಂತ ಖರ್ಚಿನಿಂದಲೇ ಕೊಡುತ್ತಿದ್ದ. ಹಾಗೂ ಅವರೆಲ್ಲರ ಮನೆಯ ಪರಿಸ್ಥಿತಿಯನ್ನು ಅರಿತು ಹಣಗಳನ್ನು ವ್ಯರ್ಥ ಮಾಡಬಾರದೆಂದು ಅವರ ಕೈಗೆ ನೀಡದೆ ಅವರ ಬ್ಯಾಂಕ್ ಅಕೌಂಟ್ಗಳಿಗೆ ಹಾಕುತ್ತಿದ್ದ. ರವಿ ಕೂಡ ರಾಮುವಿನ ಸ್ವಂತ ತಮ್ಮನಂತೆ ಹೊಂದಿಕೊಂಡು ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ರವಿ ರಾಮು ಬಳಿ ಬಂದು ನನಗೆ ನನ್ನ ಎಲ್ಲಾ ಸಂಬಳಗಳು ಈಗಿಂದೀಗಲೇ ಬೇಕು, ಅವೆಲ್ಲವನ್ನೂ ಕೊಡಿ ಎಂದು ಕೇಳುತ್ತಾನೆ. ಅದಕ್ಕೆ ರಾಮು, ನಿನಗೆ ಅಗತ್ಯವಿರುವ ಎಲ್ಲಾ ವಸ್ತುಗಳನ್ನು ನಾನು ನೀಡಿರುವೆ, ಇನ್ನೂ ಏನಾದರೂ ಬೇಕಿದ್ದರೆ ಕೇಳು, ನಿನ್ನ ಸಂಬಳವನ್ನು ನಿನ್ನ ಅಕೌಂಟ್ಗೆ ಹಾಕುತ್ತೇನೆ, ಅದನ್ನು ಈಗ ಕೊಡಲು ಆಗುವುದಿಲ್ಲ ಎಂದು ಹೇಳುತ್ತಾನೆ. ಇದರಿಂದ ರವಿಗೆ ಕೋಪ ಬಂದು, ನನ್ನ ಸಂಬಳ ನನಗೆ ಕೊಡಲು ನಿಮಗೇನು ಎಂದು ರಾಮುವಿನ ಮೇಲೆ ಕೈ ಮಾಡುತ್ತಾನೆ. ಇದರಿಂದ ಬೇಸರಗೊಂಡ ರಾಮು ಅವನ ಸಂಬಳ ಅವನಿಗೆ ಕೊಟ್ಟು ಅಲ್ಲಿಂದ ಹೊರಡುತ್ತಾನೆ. ಕೆಲವು ದಿನಗಳಲ್ಲಿ ರಾಮುವಿಗೆ ಅವನ ಕೆಲಸಗಾರರಿಂದ ಫೋನ್ ಬರುತ್ತದೆ. ರವಿ ಎಷ್ಟು ಪ್ರಯತ್ನಿಸಿದರೂ ಏಳುತ್ತಿಲ್ಲ ಹಾಗೂ ಉಸಿರಾಡುತ್ತಿಲ್ಲ, ಬೇಗ ಹೋಟೆಲ್ ಬಳಿ ಬನ್ನಿ ಎಂದು ಕರೆಯುತ್ತಾರೆ. ರಾಮು ಗಾಬರಿಯಿಂದ ಹೋಟೆಲ್ಗೆ ಹೋಗುತ್ತಾನೆ. ಅಲ್ಲಿ ರವಿ ಸತ್ತಿರುತ್ತಾನೆ. ಪೊಲೀಸರು ಬಂದು ರಾಮುನನ್ನು ಅರೆಸ್ಟ್ ಮಾಡುತ್ತಾರೆ. ರಾಮು ನಡೆದ ಘಟನೆಗಳನ್ನು ಪೊಲೀಸರಿಗೆ ವಿವರಿಸುತ್ತಾನೆ. ರಾಮುವಿನ ಜೊತೆ ವಿಚಾರಣೆ ನಡೆಸಿದ ನಂತರ ಪೊಲೀಸರು ಹೋಟೆಲ್ ಅಲ್ಲಿ ರವಿಯ ಜೊತೆ ಕೆಲಸ ಮಾಡುತ್ತಿರುವ ಇತರ ಸಿಬ್ಬಂದಿಗಳನ್ನೆಲ್ಲ ವಿಚಾರಣೆ ಮಾಡುತ್ತಾರೆ. ಅದರಿಂದ ಸತ್ಯಾಂಶ ತಿಳಿದು ಬರುತ್ತದೆ. ಪ್ರತಿ ತಿಂಗಳಿನ ಸಂಬಳವನ್ನು ರಾಮು ರವಿಯ ಅಕೌಂಟಿಗೆ ಹಾಕುತ್ತಿರುವಾಗ ರವಿ ಅದನ್ನು ತೆಗೆದು ತಾನು ಮಾಡಿಕೊಂಡ ಸಾಲದ ಅಕೌಂಟಿಗೆ ಹಾಕುತ್ತಿದ್ದ. ಸಾಲ ನಿಧಾನವಾಗಿ ಮರುಪಾವತಿಸುತ್ತಿದ್ದ. ಇನ್ನು ತನ್ನ ತಂಗಿಯರ ಮದುವೆಗೂ ಕೂಡ ಸಾಲ ಮಾಡಲು ಬೇಕಿರುವುದರಿಂದ ತಾನು ದುಡಿಯುವ ಸ್ವಲ್ಪ ಹಣದಲ್ಲಿ ಸಾಲ ತೀರಿಸುವುದು ತುಂಬಾ ನಿಧಾನವಾಗುತ್ತದೆ ಅಂತ ರವಿಗೆ ಅನ್ನಿಸಿತು. ಹಾಗಾಗಿ ಅವನು ಆದಷ್ಟು ಬೇಗ ದುಡ್ಡು ಗಳಿಸಲು ಬೇರೆ ದಾರಿಯನ್ನು ನೋಡುತ್ತಿದ್ದನು. ಒಮ್ಮೆಲೇ ಜಾಸ್ತಿ ಹಣವನ್ನು ಕೊಟ್ಟರೆ ಕೆಲವೇ ದಿನಗಳಲ್ಲಿ ಅದನ್ನು ಡಬಲ್ ಮಾಡಿ ಕೊಡುತ್ತಾರೆ ಅನ್ನುವ ಯಾರದ್ದೋ ಮಾತು ಅವನ ಕಿವಿಗೆ ಬಿದ್ದಿತ್ತು. ತಾನು ಅದನ್ನು ನಂಬಿಕೊಂಡು ಒಮ್ಮೆಲೇ ರಾಮುವಿಗೆ ಬಲವಂತ ಮಾಡಿ ಹಣವನ್ನೆಲ್ಲ ಒಮ್ಮೆಲೇ ಪಡೆದುಕೊಂಡು ಹೋಗಿ ಅದನ್ನು ಡಬಲ್ ಮಾಡಿಸುವ ಆಸೆಯಿಂದ ಆ ಹಣವನ್ನು ವಂಚಕರಿಗೆ ಕೊಟ್ಟಿದ್ದ. ತನ್ನ ಜೊತೆಯಲ್ಲಿ ಕೆಲಸ ಮಾಡುವ ಇನ್ನೊಬ್ಬನಿಗೂ ಕೂಡ ಈ ವಿಷಯದ ಬಗ್ಗೆ ತಿಳಿಸಿ ಹಣ ಹೂಡಲು ತಿಳಿಸಿದ್ದ. ಕೊನೆಗೆ ರವಿಯಿಂದ ಹಣ ಪಡೆದವನು ಏನನ್ನೂ ನೀಡದೆ ರವಿಗೆ ವಂಚನೆ ಮಾಡಿದ್ದ. ಇದರಿಂದ ಬೇರೆ ದಾರಿ ಕಾಣದೆ ಇರುವ ದುಡ್ಡನ್ನೂ ಕೂಡ ಕಳೆದುಕೊಂಡ ರವಿ ಆತ್ಮಹತ್ಯೆಗೆ ಶರಣಾಗಿದ್ದ. ರಾಮುವಿನ ಒಳ್ಳೆಯತನ ಅವನನ್ನು ಕಾಪಾಡಿತ್ತು. ಪೊಲೀಸರು ಅವನನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಿದರು. ಅತಿಯಾಸೆಯಿಂದ ರವಿ ತನ್ನ ಮನೆಯವರಿಗೆ ತನ್ನ ಕೈಲಾಗುವ ಸಹಾಯವನ್ನೂ ಕೂಡ ಮಾಡದೆ ಹೊರಟು ಹೋಗಿದ್ದ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದನ್ನು ನೋಡೋಣ. ನಮಸ್ಕಾರ.